ಅಯ್ಯೋ ಮೇಡಮ್ ನೀವ್ಯಾಕೆ ಬಡ್ಸ್ಕೊತಿದ್ದೀರಾ? ಕುತ್ಕೊಳ್ಳಿ, ನಾನು ಬಡಿಸ್ತೀನಿ. ಪರವಾಗಿಲ್ಲ, ನೀವೇನೋ ಕೆಲಸ ಮಾಡ್ತಿದ್ರಲ್ವಾ, ಅದನ್ನ ಮುಂದುವರಿಸಿ, ನಾನೇ ಬಡ್ಸ್ಕೊತೀನಿ. ಮೇಡಮ್ ಕೆಲಸ ಏನು ಇಲ್ಲ ಮೇಡಮ್ ಸದ್ಯಕ್ಕೆ. ಏಯ್ ನೀನೇನಮ್ಮ ಬಡಿಸ್ಕೊತಿದ್ಯಾ? ಏ ಜಾರ್ಜಿ, ನೀನ್ ಬಡ್ಸಕ್ ಆಗಲ್ವೇ? ದಿಶಾ ಬಿಡು ನೀನು. ಅಯ್ಯೋ ಬಾ ಕುತ್ಕೊಳ್ಳಮ್ಮ, ನೀನು ಕುತ್ಕೋ. ಇದೇನ್ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಾ? ನಾನು ಇರೋದೇ ಹೀಗಲ್ವೇನಮ್ಮ. ಏ ಜಾಜಿ, ನೀನೇ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ದೇವ್ರ ಹತ್ರ ಎಷ್ಟು ಬೇಡ್ಕೊಂಡಿದ್ದೀನಿ ಗೊತ್ತಾ? ಹೌದಾ? ಹೌದಮ್ಮ. ಥ್ಯಾಂಕ್ ಯು ಮೇಡಮ್. ಸರಿ ಸರಿ ಜಾಜಿ, ಒಂದ್ ಲಟ ಕಾಫಿ ಮಾಡ್ಕೊಂಬಾರೆ. ಎಲೆಕ್ಷನ್ ಗೆದ್ಮೇಲೆ ಈ ಕೆಲಸ ಮಾಡ್ತೀಯೋ ಇಲ್ವೋ ಯಾರಿಗ್ ಗೊತ್ತು. ಮೇಡಮ್, ನಾನು ಎಲೆಕ್ಷನ್ ಅಲ್ಲಿ ಗೆಲ್ಲದೆ ಇರ್ಲಿ, ಈ ಕೆಲಸ ಮಾಡೋದನ್ನ ಮಾತ್ರ ನಾನು ಬಿಡಲ್ಲ. ಇಷ್ಟು ನಿಯತ್ತಿದ್ರೆ ಸಾಕು. ಹೋಗಿ ಕಾಫಿ ಮಾಡ್ಕೊಂಬ. ಸರಿ ಮೇಡಮ್. ನಿಂಗೊಂದು ವಿಷಯ ಹೇಳ್ಬೇಕಿತ್ತಮ್ಮ. ಏನು? ಸೌಂದರ್ಯನು ನಿಂತರಾನೆ ಎಲೆಕ್ಷನ್ ಕ್ಯಾಂಪೇನ್ಗೆ ಪಾಂಪ್ಲೆಟ್ ನ ಪ್ರಿಂಟ್ ಮಾಡಿಸ್ತಿದ್ದಾಳೆ. ವಾಟ್? ಹೂನಮ್ಮ, ಈಗ ತಾನೇ ವಿಷಯ ಗೊತ್ತಾಯ್ತು, ಅದಕ್ಕೆ ಬಂದು ನಿನ್ನ ಹತ್ರ ಹೇಳ್ತಿರೋದು. ಬಟ್ ಅದು ನಮ್ಮ ಪ್ಲಾನ್ ಅಲ್ವಾ? ಓ, ನೀವೇ ಹೋಗಿ ಪಿನ್ ಇಟ್ಟಿರ್ತೀರಾ? ಸರಿಯಾಗಿ ಬಟ್ಟೆಗೆ ಪಿನ್ ಹಾಕೊಳಕ್ ಬರಲ್ಲ, ಇನ್ನು ನಿಮ್ಮಿಬ್ಬರು ಮಧ್ಯೆ ಪಿನ್ ಚುಚ್ತೀನ? ಅದು ಪಾಂಪ್ಲೆಟ್ ಐಡಿಯಾನ ನಾನೇ ಬೇಕು ಅಂತ ಸೌಂದರ್ಯಂಗೆ ಹೇಳ್ದೆ. ಯಾಕೆ? ಅವಳು ಮುಂದೆ ಒಳ್ಳೆಯವಳಾಗಬೇಕು, ಅವಳು ನಂಬಿಕೆ ಗಳಿಸ್ಬೇಕು ಅಂತ ಹಾಗೆ ಮಾಡಿದೆ. ಅವಳು ಅದಕ್ಕೆ ಒಪ್ಪಲಿಲ್ಲ ಅಮ್ಮ. ಅವಳಿಗೂ ನನಗಿದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ಲು. ಆದರೆ ಚಿರು ಬಂದ್ಬಿಟ್ಟು ಪಾಂಪ್ಲೆಟ್ಸು ಪ್ರಿಂಟ್ ಮಾಡಿಸೋದು ಒಳ್ಳೆ ಐಡಿಯಾ, ಅದಕ್ಕೆ ಒಪ್ಕೊಳ್ಳಿ ಅಂತ ಒಪ್ಪಿಸ್ಬಿಟ್ನಮ್ಮ. ಅಂದ್ರೆ ನಮ್ಮ ಪ್ಲಾನ್ ಅವರು ಫಾಲೋ ಮಾಡ್ತಿದ್ದಾರೆ ಅಂತಾಯ್ತು. ಈಗ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ಇನ್ನೊಂಚೂರು ಬಡಿಸ್ಲಾ? ಬೇಡ ಚಿಕ್ಕತ್ತೆ, ನೀವು ಹೇಳಿದ ವಿಷಯ ಕೇಳಿ ನನ್ನ ಹೊಟ್ಟೆ ತುಂಬಿತು. ಮತ್ತೆ ಏನ್ ಮಾಡೋದು? ಒಂದು ಪ್ಲಾನ್ ಇದೆ ಅಕ್ಕ, ನಿಮ್ಗೆ ಹೇಳ್ತೀನಿ. ಚಿಕ್ಕತ್ತೆ, ನೀವು ಹೊರಡಿ. ಏನಮ್ಮ ನನ್ನನ್ನೇ ಸೈಡ್ ಲೈನ್ ಮಾಡ್ತಿದೀಯಾ? ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ಇಂಥ ವಿಷಯದಲ್ಲಿ ಯಾರನ್ನೂ ನಂಬಾರ್ದು. ಯಾರು ಯಾವಾಗ ಬೇಕಾದ್ರೂ ಶತ್ರುಗಳಾಗ್ತಾರೆ, ಶತ್ರುಗಳು ಮಿತ್ರರಾಗ್ತಾರೆ. ಅಂದ್ರೆ ನಾನು ನಿನ್ಗೆ ಶತ್ರುನಾ ಮಿತ್ರನಾ? ಸದ್ಯಕ್ಕೆ ಮಿಡಲಲ್ಲಿದ್ದೀರಾ, ನೀವು ಹೋಗಿರಿ, ಆಮೇಲೆ ಹೇಳ್ತೀನಿ. ನಾವು ಮಾತಾಡೋದು ಸೌಂದರ್ಯ ಏನಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ಜಾಜಿ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ, ಕೊಡೆ. ದಿಶಾ, ಏನ್ ಪ್ಲಾನ್ ಮಾಡಿದ್ಯಾ ಹೇಳು? ಹೇಗಿದ್ರು ನಾವು ಪ್ಯಾಂಪ್ಲೆಟ್ಸ್ ಮಾಡ್ತಿದೀವಿ ಅಂತ ಸೌಂದರ್ಯಂಗೆ ಗೊತ್ತಾಗಿದೆ. ಅದನ್ನ ನಾವು ಮುಚ್ಚಿಡಕ್ಕಾಗಲ್ಲ. ಬಟ್ ಪಕ್ಷದ ಸಿಂಬಲ್ನ